ನಮಸ್ಕಾರ ಸ್ನೇಹಿತರೆ. ರಾಮ ಆ ಹೆಸರಿನ ಮಹತ್ವದ ಕುರಿತಾಗಿ ತುಳಸಿದಾಸರು 2 ಸಾಲಿನಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ಆ ಪದಗಳ ಸಂಯೋಜನೆ, ಆ ಅರ್ಥ ತುಂಬ ಚೆನ್ನಾಗಿದೆ. ಕೇಳಿಸ್ಕೊಳ್ಳಿ. ಏನಪ್ಪ ದೋಹೆ ಅಂತಂದರೆ, ತುಳಸಿ ರಾಕೆ ಕಹತಿ ನಿಕಸತ್ ಪಾಪ ಪಹಾಡ್, ಫಿರ್ ವಾಪಸ್ ಆವತ್ ನಹಿ ದೇತ್ ಮಕಾರ ಕಿವಾಡ್. ಅರ್ಥ ಆಯ್ತಲ್ಲ? ತುಳಸಿ ರಾಕೆ ಕಹತಿ ನಿಕಸತ್ ಪಾಪ ಪಹಾಡ್. ನಾವು ರಾಮ ಅನ್ನುವಾಗ ರಾ ಅಂತೀವಲ್ಲ, ಹಾಗೆ ರಾಕೆ ಕಹತಿಹಿ, ರಾ ಅಂತ ಬಾಯಿ ಬಿಟ್ಟ ತಕ್ಷಣ ನಿಖಲತ್ ಪಾಪ ಪಹಾಡ್, ನಾವು ಮಾಡಿರೋ ಪಾಪ ಬೆಟ್ಟದಷ್ಟು ಪಾಪಗಳು ಬಾಯಿಂದ ಆಚೆ ಹೊಟ್ಟೋಗುತ್ತಂತೆ. ರಾ ಅಂತ ಬಾಯಿ ಬಿಡಬೇಕಲ್ಲ, ರಾ ಅಂದ ತಕ್ಷಣ. ಫಿರ್ ವಾಪಸ್ ಆವತ್ ನಹಿ ದೇತ್ ಮಕಾರ ಕಿವಾಡ್, ರಾಮ ಅನ್ಬೇಕಲ್ಲ. ರಾ ಅಂತ ಬಾಯಿ ತೆಗೆದ ತಕ್ಷಣ ಎಲ್ಲ ಪಾಪಗಳು ಆಚೆ ಹೋಗುತ್ತೆ, ಬೆಟ್ಟದಷ್ಟು ಪಾಪಗಳು. ತಕ್ಷಣ ಮ ಅಂತ ಬಾಯಿ ಮುಚ್ತೀವಲ್ಲ, ರಾಮ್ ಮುಚ್ಚಿದ್ವಲ್ಲ, ಬಾಯಿ ಮುಚ್ತಾ ಇದ್ದಂಗೆ ಆ ಪಾಪಗಳು ಒಳಕ್ಕೆ ಬರೋದನ್ನು ತಡೆಯುತ್ತಂತೆ. ಅಂದರೆ ಒಂದು ಸರಿ ರಾಮ ಅಂತ ಅಂದ್ಬಿಟ್ರೆ, ರಾ ಅಂದ ತಕ್ಷಣ ನಮ್ಮ ಎಲ್ಲ ಪಾಪಗಳು ಆಚೆ ಹೋಗುತ್ತೆ. ಅಂದ ತಕ್ಷಣವೇ ಪಾಪಗಳು ಬರೋದನ್ನು ಬಾಯಿ ತಡೆಯುತ್ತೆ, ಡೋರ್ ಥರ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ? ತುಳಸಿ ರಾಕೆ ಕಹತಿ ನಿಖಲತ್ ಪಾಪ ಪಹಾಡ್, ಫಿರ್ ವಾಪಸ್ ಆವತ್ ನಹಿ ದೇತ್ ಮಕಾರ ಕಿವಾಡ್. ಎಷ್ಟು ಚೆನ್ನಾಗಿದೆಯಲ್ಲ? ಆದ್ದರಿಂದ ರಾಮ್ ಅಂತ ಭಜನೆ ಮಾಡೋಣ. ನಮ್ಮಲ್ಲಿರೋ ಎಲ್ಲ ಪಾಪಗಳು ಆಚೆ ಹೋಗಲಿ, ಬೆಟ್ಟದಷ್ಟು ಪಾಪಗಳು. ಅಮ್ಮ ಅಂತ ಬಾಯಿ ಮುಚ್ತಾ ಇದ್ದಂಗೆ ಎಲ್ಲ ಪಾಪಗಳನ್ನ ತಡೆಯುತ್ತೆ. ನಾವು ನಿಜವಾಗ್ಲೂ ಪವಿತ್ರರೇ ಆಗ್ತೀವಿ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.